ಆತ ದೇವಮಾನವ, ಭಕ್ತರ ಸಂಕಷ್ಟ ನಿವಾರಿಸುವ ದೈವ ಎಂದೇ ಅಲ್ಲಿನ ಜನರು ನಂಬಿದ್ರು. ಆದರೆ ಆತ ಮಾಡಿದ ಅನಾಚಾರಕ್ಕೆ ಇದೀಗ ಆತನ ಭಕ್ತರೇ ಕೆಂಡಾಮಂಡಲರಾಗಿದ್ದಾರೆ. ಇದೀಗ ದೇವಮಾನವನ ವಿರುದ್ಧ ಕೇಸ್ ದಾಖಲಾಗಿದೆ. ಹಾಗಾದರೆ ಅವನು ಮಾಡಿದ ಅನಾಚಾರ ಏನು ಎಂಬುದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲು. ಮಲ್ಲಿಕಾರ್ಜುನ ಮುತ್ಯ ಅಜ್ಞಾತ ಸ್ಥಳದಿಂದ ವಿಡಿಯೋ ರಿಲೀಸ್. ತಮ್ಮನ್ನ ತಾವು ಪವಾಡ ಪುರುಷ, ದೇವರ ಸ್ವರೂಪ ಅಂತ ಬಿಂಬಿಸಿಕೊಂಡು ಅಪಾರವಾದ ಭಕ್ತರನ್ನ ಹೊಂದಿದ್ದ ಯಾದಗಿರಿ ಜಿಲ್ಲೆಯ ಮಲ್ಲಿಕಾರ್ಜುನ ಮುತ್ಯ ಇದೀಗ ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಿದ್ದಾರೆ. ಸ್ವಯಂ ಘೋಷಿತ ದೇವಮಾನವನಿಂದ ಅನುಚಿತ ವರ್ತನೆ ಆರೋಪ ಹಿನ್ನೆಲೆ ಪೋಕ್ಸೋ ದಾಖಲಾಗ್ತಿದ್ದಂತೆ ಮಠದಿಂದ ಮುತ್ಯ ಪರಾರಿಯಾಗಿದ್ದಾನೆ. ಯಾದಗಿರಿ, ಕಲಬುರಗಿ, ರಾಯಚೂರು, ವಿಜಯಪುರದಲ್ಲಿ ಈ ಭಾಗದ ನಡೆದಾಡೋ ದೇವರು ಪವಾಡ ಪುರುಷ ಅಂತಲೇ ಫೇಮಸ್ ಆಗಿದ್ರು. ಫೆಬ್ರವರಿ 19ರಂದು ಮಠಕ್ಕೆ ಬಂದಿದ್ದ ಅಪ್ರಾಪ್ತ ಬಾಲಕಿ ಜೊತೆಗೆ ಮುತ್ಯ ಅನುಚಿತವಾಗಿ ವರ್ತಿಸಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಸುಮೋಟೋ ಕೇಸ್ ದಾಖಲಿಸಿದ್ರು. ಈ ಬೆನ್ನಲ್ಲೇ ಗೋಗಿ ಪೊಲೀಸ್ ಠಾಣೆಯಲ್ಲಿ ಮುತ್ಯ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಪ್ರಕರಣ ದಾಖಲಾಗ್ತಿದ್ದಂತೆ ಮುತ್ಯ ಮಠದಿಂದ ಕಾಲ್ಕಿತ್ತಿದ್ದು, ಅಜ್ಞಾತ ಸ್ಥಳದಿಂದಲೇ ಮಲ್ಲಿಕಾರ್ಜುನ ಮುತ್ಯ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದಾರೆ. ಭಕ್ತರು ಯಾರು ಆತಂಕ ಪಡಬೇಡಿ, ನಾನು ಎಲ್ಲಿಗೂ ಹೋಗಿಲ್ಲ, ಮಠದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದೆ, ಹೀಗಾಗಿ ಆಮಂತ್ರಣ ಪತ್ರಿಕೆ ಕೊಡೋಕೆ ಹೊರಗೆ ಬಂದಿದ್ದೇನೆ ಎಂದಿದ್ದಾರೆ. ಈ ಬೆನ್ನಲ್ಲೇ ಅಪ್ರಾಪ್ತ ಬಾಲಕಿ ಪೋಷಕರು ಕೂಡ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ನಾವು ಮಠದ ಭಕ್ತರು ಎಂದಿದ್ದಾರೆ. ನನ್ನ ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ, ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡಕ್ಕೆ ಬಂದೀನಿ. ಇನ್ನು ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ದಾಖಲಾಗ್ತಾ ಇದ್ದಂತೆ ಭಕ್ತರಲ್ಲಿ ಆತಂಕ ಮನೆ ಮಾಡಿದೆ. ಬೆಳಗ್ಗೆಯಿಂದ ಭಕ್ತರು ಮಠದತ್ತ ಬಂದು ಜಮಾವಣೆಯಾಗ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿಬಿಟ್ಟ ಹಾಗೂ ಕೇಸ್ ದಾಖಲಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಕೇಸ್ ದಾಖಲಾದ ಹಿನ್ನೆಲೆ ಗೋಗಿ ಠಾಣೆ ಪೊಲೀಸರಿಂದ ಮಲ್ಲಿಕಾರ್ಜುನ ಮುತ್ಯಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಮುತ್ಯ ಬಂಧಿಸೋ ಸಾಧ್ಯತೆ ಇದೆ. ನಾಗಪ್ಪ ಮಾಲಿಪಾಟೀಲ, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.